ಓಂ ಶಾಂತನ. ಶಾಂತಿ. ಸೊ ಇವತ್ತು ಮುರಳಿ ಆಗಿದೆ 28/6/77. ಬಾಬಾ ಇವತ್ತು ಬಹಳ ಇಂಗ್ಲಿಷ್ ಶಬ್ದಗಳನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ವೇಸ್ಟ್ और वेट. बाबा ಹೇಳ್ತಾರೆ ವೇಸ್ಟ್ ಮತ್ ಕರೋ और वेट कम करो. ಇವತ್ತಿನ ಮುರಳಿ ಹೆಡ್ಡಿಂಗ್ ಆಗಿದೆ ವೇಸ್ಟ್ ಮಾಡಬೇಡಿ, ವೆಯ್ಟ್ ಕಡಿಮೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇವತ್ತು ಮುರಳಿ. आवाज से परे अपने निराकारी स्टेज और आकारी स्टेज जहां इशारों की भाषा ज्यादा है अर्थात ಮೂವಿ है. तो ಬಾಬಾ ಹೇಳ್ತಾರೆ ಶಬ್ದದಿಂದ ದೂರ ಒಂದು ನಿರಾಕಾರಿ ಸ್ಟೇಜ್ ಮತ್ತೆ ಎರಡನೇದು ಆಕಾರಿ ಸ್ಟೇಜ್. ಎಲ್ಲಿ ಕಣ್ಣು ಸೈಗಿನ ಭಾಷೆ ಜಾಸ್ತಿ ಇರುತ್ತೆ ಅರ್ಥಾತ್ ಮೂವಿ ಇರುತ್ತೆ. दोनों ही स्थिति में साकारी सृष्टि के समान आवाज नहीं है. ಬಾಬಾ ಹೇಳ್ತಾರೆ ಎರಡು ಸ್ಥಿತಿಗಳಲ್ಲಿ ಸಾಕಾರ ಸೃಷ್ಟಿಯ ಸಮಾನ ಬಾಬಾ ಹೇಳ್ತಾರೆ ಶಬ್ದ ಇಲ್ಲ. तो ऐसे आवाज से परे स्थिति अच्छी लगती है. ಈ ರೀತಿ ಶಬ್ದದಿಂದ ದೂರ ಇರುವಂತಹ ಸ್ಥಿತಿ ಏನಿದೆಯೋ ಬಾಬಾ ಹೇಳ್ತಾರೆ ಚೆನ್ನಾಗ್ ಅನ್ಸುತ್ತಾ. ಮುಖ ದ್ವಾರ सुनना सुनाना इससे ऊपर अपनी वृत्ति द्वारा व दृष्टि द्वारा या ವೈಬ್ರೇಷನ್ ದ್ವಾರ ಬಾಬಾ ಹೇಳ್ತಾರೆ ಬಾಯಿ ಮೂಲಕ ಕೇಳುವಂಥದ್ದು. ಮುಖದ್ವಾರ ಸುನನಾ ಯ ಸುನಾನ ಬಾಬಾ ಹೇಳ್ತಾರೆ ಬಾಯಿ ಮೂಲಕ ಹೇಳುವಂಥದ್ದು, ಕಿವಿ ಮೂಲಕ ಕೇಳುವಂಥದ್ದು. ಇದಕ್ಕಿಂತ ಮೇಲೆ ತಮ್ಮ ವೃತ್ತಿ ಮೂಲಕ ಅಥವಾ दृष्टि ಮೂಲಕ वाइब्रेशन ಮೂಲಕ अपनी वृत्ति द्वारा दृष्टि द्वारा व वाइब्रेशन द्वारा या अपने श्रेष्ठ अनुभवों के प्रभाव द्वारा ನಿಮ್ಮ ಶ್ರೇಷ್ಠ ಅನುಭವಗಳ ಪ್ರಭಾವದ ಮೂಲಕ किसी आत्मा की सेवा करना ಯಾವುದೇ ಆತ್ಮದ ಸೇವೆ ಮಾಡುವಂಥದ್ದು ಅರ್ಥಾತ್ ಸುನಾನ ವ ಪರಿಚಯ ದೇನ. ಬಾಬಾ ಹೇಳ್ತಾರೆ ಕೇಳುವಂಥದ್ದು ಅಥವಾ ಪರಿಚಯ ಕೊಡುವಂಥದ್ದು. ಸಂಬಂಧ ಜೋಡ್ನ ಬಾಬಾ ಹೇಳ್ತಾರೆ ಸಂಬಂಧ ಜೋಡಿಸುವಂಥದ್ದು. ಇಸ್ಕೆ ಅನುಭವಿ ಹೋ ಆತ್ಮನನ್ನ ವೃತ್ತಿ ದೃಷ್ಟಿ ವೈಬ್ರೇಷನ್ ಅಥವಾ ಶ್ರೇಷ್ಠ ಅನುಭವಗಳ ಪ್ರಭಾವದ ಮೂಲಕ ಆ ಆತ್ಮನ ಸೇವೆ ಮಾಡಿ ಅವನನ್ನ ಬಾಬನ್ ಜೊತೆ ಸಂಬಂಧ ಜೋಡಿಸುವಂಥದ್ದು. ಇದರದ ಅನುಭವ ಇದೆಯಾ ಅಂತ ಬಾಬಾ इसका अनुभवी है. जैसे वाणी द्वारा संबंध जोड़ना इसके अनुभवी हो. ಹೇಗೆ ಶಬ್ದದ ಮೂಲಕ ಅಥವಾ ಮಾತಿನ ಮೂಲಕ ಆತ್ಮಗಳ ಸಂಬಂಧವನ್ನ ಪರಮಾತ್ಮನ ಜೋಡಿಸುವಂಥದ್ದು ಅನುಭವಿಗಳಾಗಿದೆ. वैसे वाणी द्वारा डायरेक्शन मिले कि इन आत्माओं की वृत्ति व दृष्टि व श्रेष्ठ अनुभवों के प्रभाव से ಯಾವಾಗ ವಾಣಿ ಮೂಲಕ ನಿಮಗೆ ಡೈರೆಕ್ಷನ್ ಸಿಗುತ್ತೆ ಈ ಆತ್ಮಗಳ ವೃತ್ತಿ ದೃಷ್ಟಿ ಅಥವಾ ಶ್ರೇಷ್ಠ ಅನುಭವಗಳ ಪ್ರಭಾವದ ಸೇವೆ ಮಾಡಿ ಅಂತ ತು ಕರ್ಸಕ್ತೆ. ಬಾಬಾ ಹೇಳ್ತಾರೆ ಅದನ್ನ ಮಾಡಕ್ಕಾಗುತ್ತಾ ಯಾ ಸಿರ್ಫ್ ವಾಣಿ ದ್ವಾರ ಕರ್ಸಕ್. ಬಾಬಾ ಹೇಳ್ತಾರೆ ವೃತ್ತಿ ಮೂಲಕ ದೃಷ್ಟಿ ಮೂಲಕ ಅನುಭವದ ಮೂಲಕ ಸೇವೆ ಮಾಡಕ್ ಆಗುತ್ತಾ ಅಂತ ಬಾಬಾ ಕೇಳ್ತಾ ಇದ್ರೆ. ಇಲ್ಲ ವಾಣಿ ಮೂಲಕ ಅಷ್ಟೇನೆ ನಿಮ್ಗೆ ಮಾಡಕ್ಕಾಗುತ್ತೆ. सेकंड में बाबा ಹೇಳಿದ ತಕ್ಷಣ तो जैसे वाणी द्वारा आत्माओं को आपसे संबंध जुटाने के नंबरवार निमित्त बनते. ಹೇಗೆ ವಾಣಿ ಮೂಲಕ ಎಲ್ಲ ಆತ್ಮಗಳಕ್ಕೆ ತಂದೆಯ ಜೊತೆ ಸಂಬಂಧ ಜೋಡಿಸೋದ್ರಲ್ಲಿ ನಂಬರ್ವಾರ್ ನಿಮಿತ್ತ ಆಗಿದ್ರೆ वैसे अपनी सूक्ष्म स्थिति के व मास्टर सर्वशक्तिवान या मास्टर ज्ञान सूर्य की स्थिति द्वारा ಬಾಬಾ ಹೇಳ್ತಾರೆ
ಅದೇ ರೀತಿಯಲ್ಲಿ ನಿಮ್ಮ ಸೂಕ್ಷ್ಮ ಸ್ಥಿತಿಯಿಂದ ಅಥವಾ ಮಾಸ್ಟರ್ सर्वशक्तिवंत ಅಥವಾ मास्टर ज्ञान सूर्यನ ಸ್ಥಿತಿ ಮೂಲಕ आत्माओं को स्वयं के स्थिति व बाप के संबंध का अनुभव ಬಾಬಲ್ರ ಆತ್ಮಗಳಿಗೆ ಸ್ವಯಂನ ಸ್ಥಿತಿ ಅಥವಾ ಬಾಬನ ಸಂಬಂಧದ ಅನುಭವ ಪವರ್ಫುಲ್ ವಾತಾವರಣ ಬಾಬಾ ಹೇಳ್ತಾರೆ पावरफुल वातावरण वाइब्रेशन व स्वयं के शक्ति स्वरूप के संपर्क से ಬಾಬಾ ಹೇಳ್ತಾರೆ ಪವರ್ಫುಲ್ ವಾತಾವರಣ ಅಥವಾ ವೈಬ್ರೇಷನ್ ಅಥವಾ ಸ್ವಯಂನ ಶಕ್ತಿ ಸ್ವರೂಪದ ಸಂಪರ್ಕದಿಂದ ಸ್ವಯಂನ ಸ್ಥಿತಿ ಹೇಗಿರ್ಬೇಕು ಶಕ್ತಿ ಸ್ವರೂಪ ಅದರ ಸಂಪರ್ಕದಿಂದ उन्हें भी ऐसे अनुभव करा सकते हो ವಾಣಿಯಿಂದ ದೂರ ಅವ್ರನ್ನೂ ಸಹ ಶಬ್ದದಿಂದ ದೂರ ಹೋಗುವಂತ ಅನುಭವವನ್ನ ಮಾಡಿಸ್ಲಿಕ್ಕಾಗುತ್ತಾ क्योंकि जैसे समय समीप आ रहा है ಹೇಗೆ ಹೇಗೆ ಸಮಯ ಸಮೀಪದಲ್ಲಿ ಬರ್ತಾ ಇದೆ पांडव सेना के प्रत्यक्ष होने का प्रभाव गुप्त रूप में फैलता जा रहा है ಹೇಗೆ ಸಮಯ ಹತ್ರ ಬರ್ತಾ ಹೋಗುತ್ತೆ ವಿನಾಶಕ್ಕೆ ಅದೇ ರೀತಿಯಲ್ಲಿ ಪಾಂಡವ ಸೇನೆಯ ಪ್ರತ್ಯಕ್ಷ ಆಗುವಂತಹ ಪ್ರಭಾವ ಪಾಂಡವ ಸೇನೆ ಅರ್ಥಾತ್ ನೀವೆಲ್ಲ ಆತ್ಮಗಳು ಬಾಬಾ ಹೇಳ್ತಾರೆ ಪ್ರತ್ಯಕ್ಷ ಆಗುವಂತ ಪ್ರಭಾವ ಗುಪ್ತ ರೂಪದಲ್ಲಿ ಒಳಗಡೆ ಹರಡ್ಕೊಳ್ತಾ ಇದೆ तो सेवा की रूपरेखा समय प्रमाण और सेवा प्रमाण परिवर्तन अवश्य होगी ಬಾಬಾ ಹೇಳ್ತಾರೆ ಸೇವೆಯ ಒಂದು ರೂಪರೇಖೆ ಮುಂಚೆ ಹೇಗೆ ಸೇವೆ ಮಾಡ್ತಾ ಆಮೇಲೆ ಏನ್ ಸೇವೆ ಚೇಂಜ್ ಆಗಿದೆ ಅದೇ ರೀತಿ ಸೇವೆ ಲಾಸ್ಟಿಗೆ ಬರ್ತಾ ಬರ್ತಾ ಸೇವೆಯ ಒಂದು ವಿಧಾನನೂ ಸಹ ಸಮಯದ ಪ್ರಮಾಣ ಮತ್ತೆ ಸೇವಾ ಪ್ರಮಾಣ ಏನಾಗುತ್ತೆ ಪರಿವರ್ತನೆ ಅವಶ್ಯಕವಾಗಿ ಆಗುತ್ತೆ जैसे आजकल भी साइंस द्वारा हर चीज को क्वांटिटी बजाय क्वालिटी में ला रहे ಹೇಗೆ ಇವತ್ತಿನ ಸಮಯದಲ್ಲಿ ಸೈನ್ಸ್ನವರು ಸಹ ಏನ್ ಮಾಡ್ತಾ ಇದ್ದಾರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ತರ್ತಾ ಇಲ್ಲ ಅಂದ್ರೆ ಜಾಸ್ತಿ ಮಾತ್ರೆಯಲ್ಲಿ ಇರಲ್ಲ ಆ ಇರೋದು ಚಿಕ್ಕದು ಇರುತ್ತೆ ಬಟ್ ಕ್ವಾಲಿಟಿ ಇರುತ್ತೆ ಬಾಬಾ ಹೇಳ್ತಾರೆ ಕ್ವಾಂಟಿಟಿಗೆ ಬಜಾಯ್ ಕ್ವಾಲಿಟಿ ಮೇಲೆ ಆ ರहे ಸೇವೆನೂ ಸಹ ಸೈನ್ಸ್ನವರು ಬಹಳ ಕ್ವಾಲಿಟಿಯಲ್ಲಿ ತರ್ತಾ ಇದೆ ಸಣ್ಣದು ಅದರಲ್ಲಿನೇ ಮುಂಚೆ ದೊಡ್ಡ ದೊಡ್ಡ ಸ್ವಿಚ್ಗಳು ಅದ್ರ ಸಣ್ಣದು ಲೈಟ್ಸ್ ದೊಡ್ಡದು ಚಿಕ್ಕನಲ್ಲಿನೇ ಜಾಸ್ತಿ ಪ್ರಭಾವ ಬೀಳೋತರ ಆ ತರ ಎಲ್ಲವೂ ಸಹ ಏನಾಗ್ತಾ ಇದೆ ಕ್ವಾಲಿಟಿ चेंज ಆಗ್ತಾ ಇದೆ ऐसा छोटा सा रूप बना रहे हैं जो रूप है छोटा ಇಂತ ಸಣ್ಣ ರೂಪಗಳನ್ನ ಮಾಡ್ತಾ ಇದ್ದಾರೆ ಹೇಳಕ್ಕೆ ರೂಪ ಚಿಕ್ಕದಿರುತ್ತೆ ಲೇಕಿನ್ ಶಕ್ತಿ ಅಧಿಕ ಭರಿ ಹುಯಿ ಹೋತಿ ಸಣ್ಣ ರೂಪ ಇದ್ರೂ ಸಹ ಅದರಲ್ಲಿ ಬಹಳ ಶಕ್ತಿ ಜಾಸ್ತಿ ತುಂಬಿಕೊಂಡಿರುತ್ತೆ जैसे मिठास के विस्तार को सैक्रिन के रूप में लाते हैं ಹೇಗೆ ಸ್ವೀಟ್ ನನ್ನ ಅವ್ರು ಏನ್ ಮಾಡಿದ್ದಾರೆ ಮುಂಚೆ ಸಕ್ಕರೆ ಇತ್ತ ಅದನ್ನ ಒಂದೇ ಒಂದು ಗೊಳಕೆಯಲ್ಲಿ ಪೂರ್ತಿ ಸ್ವೀಟ್ ಆಗ್ಬಿಡು ಸಕ್ರಿನ್ ರೂಪದಲ್ಲಿ ತಂದ್ಬಿಟ್ಟಿದ್ದಾರೆ तो ಅದೇ ರೀತಿಯಲ್ಲಿ ಬಾಬಾ ಹೇಳ್ತಾರೆ ವಿಸ್ತಾರ್ ಕೋ ಸಾರ್ ಮೇಲೆ ಆ ರहे ಸೊ ಸೈನ್ಸ್ನವ್ರು ಏನ್ ಮಾಡ್ತಾ ಇದ್ದಾರೆ ವಿಸ್ತಾರವನ್ನ ಸಾರ ರೂಪದಲ್ಲಿ ತರ್ತಾ ಇದ್ದಾರೆ तो इसी प्रकार पांडव सेना अर्थात साइलेंस की शक्ति वाली श्रेष्ठ आत्माएं भी ಅದೇ ಪ್ರಕಾರದಲ್ಲಿ ಪಾಂಡವ ಸೈನ್ಯ ಅರ್ಥಾತ್ ಸೈಲೆನ್ಸಿನ ಶಕ್ತಿ ಇರುವಂತವರು ಶ್ರೇಷ್ಠ ಆತ್ಮಗಳು ಸಹ जो 1 घंटे के भाषण द्वारा किसी को परिचय दे सकते हो ಬಾಬಾ ಹೇಳ್ತಾರೆ 1 ಗಂಟೆಯ ಭಾಷಣದ ಮೂಲಕ ನೀವು ಯಾರಿಗಾದ್ರೂ ಪರಿಚಯ ಕೊಡಬಹುದು ಅಂದಾಗ 1 ಸೆಕೆಂಡ್ ಗೆ ಪವರ್ಫುಲ್ ದೃಷ್ಟಿ ಬಾಬಾ ಹೇಳ್ತಾರೆ ಅದೇ ರೀತಿಯಲ್ಲಿ 1 ಸೆಕೆಂಡಿನ ಪವರ್ಫುಲ್ ದೃಷ್ಟಿ ದ್ವಾರ ಪವರ್ಫುಲ್ ಸ್ಟೇಜ್ ದ್ವಾರ ಬಾಬಾ ಹೇಳ್ತಾರೆ ಪವರ್ಫುಲ್ ದೃಷ್ಟಿ ಮೂಲಕ ಪವರ್ಫುಲ್ ಸ್ಟೇಜ್ ಮೂಲಕ ಕಲ್ಯಾಣ ಕಿ ಭಾವನಾ ದ್ವಾರ ಕಲ್ಯಾಣದ ಭಾವನೆಯ ಮೂಲಕ ಆತ್ಮಿಕ ಭಾವ ದ್ವಾರ ಬಾಬಾ ಹೇಳ್ತಾರೆ ಆತ್ಮಿಕ ಭಾವದ ಮೂಲಕ ಸ್ಮೃತಿ ವಿಲಾಸ ಅದೇ ರೀತಿ ಬಾಬಾ ಹೇಳ್ತಾರೆ ಸ್ಮೃತಿಯನ್ನ ನೀವು ಎಲ್ಲರಿಗೂ ಸಹ ನಿಮ್ಮ ಆತ್ಮಿಕ ಸ್ವರೂಪದ ಮೂಲಕ ಸ್ಮೃತಿಯನ್ನ ತರಿಸಬಹುದಾ बाबा कहते हैं कि या अपरोक्ष
ಸಾಕ್ಷಾತ್ಕಾರಕರ ಸ್ಮೃತಿ ಮಾಡಿಸ್ಬೋದ, ಇಲ್ಲ ಅಪರೋಕ್ಷವಾಗಿ ಆ ಆತ್ಮಗಳಿಗೆ ನೀವು ಸಾಕ್ಷಾತ್ಕಾರವನ್ನ ಮಾಡಿಸ್ಬೋದು. ಅಭಿ ಐಸಿ ಪ್ರಾಕ್ಟೀಸ್ ಕಿ ಅವಶ್ಯಕತೆ, ಈ ಸಮಯದಲ್ಲಿ ಈ ರೀತಿಯ ಪ್ರಾಕ್ಟೀಸ್ ನ ಅವಶ್ಯಕತೆ. ಆತ್ಮಗಳಿಗೆ ನಿಮ್ಮ ಕಲ್ಯಾಣದ ಭಾವನೆ, ಆತ್ಮಿಕದ ಭಾವನೆ ಮೂಲಕ ಆತ್ಮನ ಸ್ಮೃತಿ, ತಂದೆಯ ಸ್ಮೃತಿ, ಮನೆ ಸ್ಮೃತಿ ನಿಮ್ಮ ದೃಷ್ಟಿಯಿಂದ ವೃತ್ತಿಯಿಂದ ತರಿಸುವಂಥದ್ದು, ಪ್ರತ್ಯಕ್ಷವಾಗಿ ಅಥವಾ ಅಪರೋಕ್ಷವಾಗಿ ಸಾಕ್ಷಾತ್ಕಾರ ಮಾಡಿಸುವಂತಹ ಒಂದು ಪ್ರಾಕ್ಟೀಸ್ ಈ ಸಮಯದಲ್ಲಿ ಅವಶ್ಯಕತೆ ಇದೆ. ಇಸ್ಕೆ ಲಿಯೆ ನೀವು ಆ ರೀತಿ ಆತ್ಮಗಳಿಗೆ ಸಾಕ್ಷಾತ್ಕಾರ ಮಾಡಿಸ್ಬೇಕು, ಅವ್ರಿಗೆ ಅನುಭವ ಮಾಡಿಸ್ಬೇಕು, ಅವರ ಸ್ಮೃತಿಯನ್ನ ತರಿಸ್ಬೇಕು. ಆತ್ಮ ಅಂತ ಅವ್ರ ತಂದೆ ಪರಮಾತ್ಮ ಅನ್ನುವಂಥ ಸ್ಮೃತಿ ನೀವು ತರಿಸ್ಬೇಕಂದಾಗ ಇಸ್ಕೆ ಲಿಯೆ ದೋ ಬಾತೋಂ ಕಿ ಅವಶ್ಯಕತೆ. ನೀವು ಅವ್ರಿಗೆ ಆ ರೀತಿ ಪವರ್ಫುಲ್ ಸ್ಟೇಜ್ ನಲ್ಲಿ ಕೂತ್ಕೊಂಡು ಅವ್ರನ್ನ ಆ ಸ್ಮೃತಿಯಲ್ಲಿ ನಿಲ್ಲಿಸ್ಬೇಕಂದಾಗ ಎರಡು ಮಾತುಗಳ ಅವಶ್ಯಕತೆ, ದೋ ಬಾತೋಂ ಕಿ ಅವಶ್ಯಕತೆ, ಜಿಸ್ಸೆ ಐಸಿ ಶ್ರೇಷ್ಠ ಸೇವಾಕ್ಕೆ ನಿಮಿತ್ತ ಬನ್ ಸಕ್ತೆ. ಯಾವುದರಿಂದ ಇಂತಹ ಒಂದು ಶ್ರೇಷ್ಠ ಸೇವೆಗೆ ನೀವು ನಿಮಿತ್ತರಾಗ. ಕೌನ್ಸಿ ದೋ ಬಾತೋಂ ಕಿ ತರಫ್ ವಿಶೇಷ ಅಟೆನ್ಷನ್ ದಿಲಾತೆ, ಅದು ಯಾವ ಒಂದು ಎರಡು ಮಾತುಗಳ ಕಡೆಗೆ ವಿಶೇಷವಾಗಿ ಬಾಬಾ ಅಟೆನ್ಷನ್ ಅನ್ನ ಕೊಡಿಸ್ತಾ ಇದ್ದಾರೆ. ಜಾನ್ತೆ ಹೋ ಕೌನ್ಸಿ ಹೋಗಿ, ಬಾಬಾ ಹೇಳ್ತಾರೆ ಗೊತ್ತಿದೆಯಾ ಅದು ಏನಾಗಿರುತ್ತೆ ಅಂತ. ಏಕ್ ತೋ ಚಾರೋ ಓರ್ ये अटेंशन दिलाते हैं कि कोई भी चीज ವೇಸ್ಟ್ ಮತ್ ಕರೋ. ಬಾಬಾ ಹೇಳ್ತಾರೆ ಒಂದು ಅಂತೂ ನಾಲ್ಕಾರು ಕಡೆ ಬಾಬಾ ಈ ಅಟೆನ್ಷನ್ ಅನ್ನ ತರಿಸ್ತಾ ಇದ್ದಾರೆ. ಅಟೆನ್ಷನ್ ದಿಲಾತೆ, ಕೋಯಿ ಬಿ ಚೀಸ್, ಯಾವುದೇ ಒಂದು ವಸ್ತು, ನಿಮ್ಮ ಹತ್ರ ಇರುವಂತ ಖಜಾನೆ ವಸ್ತು ವೇಸ್ಟ್ ಮತ್ ಕರ್, ಬೇಕಾರ್ನೆ ವ್ಯರ್ಥ ಹೋಗ್ಬಾರ್ದು. ನಿಮ್ಮ ಹತ್ರ ಇರುವಂತದ್ದು ಯಾವುದನ್ನು ಸಹ ವ್ಯರ್ಥ ಹೋಗ್ಬಾರ್ದು. ಅವ್ರ ದೂಸರಿ ಬಾತ್, ಎರಡನೇ ಮಾತು, ವೇಟ್ ಕಮ್ ಕರ್, वजन क्या करना, वेट कम कर, वजन कम कर, ತೂಕ ಕಡಿಮೆ. ಬಾಬಾ ನನ್ನ ಶರೀರದ ವೆಯ್ಟ್ ಕಡಿಮೆನೆ. ಬಾಬಾ ಶರೀರದ ಬಗ್ಗೆ ಹೇಳ್ತಾ ಇದ್ರೆ ಯಾವ ವೆಯ್ಟ್ ಕಡಿಮೆ ಮಾಡ್ಬೇಕು. ಬಾಬಾ ಹೇಳ್ತಾರೆ ಆತ್ಮನ ವೆಯ್ಟ್ ಜಾಸ್ತಿ ಆಗಿದೆ, ತೂಕ ಅದಕ್ಕಿನ್ನೇ ಹಾರಕ್ ಆಗ್ತಾ ಇಲ್ಲ ಆತ್ಮ. ಸೊ ಆತ್ಮ ಹೇಗಿರ್ಬೇಕಂದ್ರೆ ಲೈಟ್ ಆಗಿರ್ಬೇಕು, ಸೆಕೆಂಡ್ ನಲ್ಲಿ ಎಲ್ಲಿಗ್ ಬೇಕಾದ್ರೂ ಸಹ ಹಾರುವ ತರ ವೆಯ್ಟ್ಲೆಸ್ ಇರ್ಬೇಕು. तो बाबा ಹೇಳ್ತಾರೆ दूसरी बात वेट कम कर. लोग तो शरीर की वेट कम करने के लिए कहते हैं ना, ಡಾಕ್ಟರ್ಸ್ ಸಹ ಕಾಯಿಲೆ ವಾಸಿ ಆಗ್ಬೇಕಂದ್ರೆ, ಕಾಯಿಲೆ ಬರಬಾರ್ದು ಅಂದ್ರೆ ಮುಖ್ಯವಾಗಿ ತೂಕ ಕಡಿಮೆ ಮಾಡ್ಕೋಬೇಕಂತ ಹೇಳ್ತಾರಲ್ವಾ. ಲೇಕಿನ್ ಬಾಪ್ ದಾದಾ ಆತ್ಮ ಕೆ ऊपर जो बोझ है, ಆದ್ರೆ ಈ ರುಹಾನಿ ಡಾಕ್ಟರ್ ಏನ್ ಹೇಳ್ತಾ ಇದ್ದಾರೆ, ಆತ್ಮನ ಮೇಲೆ ಏನು ಹೊರೆ ಇದೆ, ಭಾರ ಇದೆ, ಯಾವುದು ವಿಕರ್ಮಗಳ ಭಾರ, ಸಂಸ್ಕಾರ ಸ್ವಭಾವಗಳ ಭಾರ ಏನಿದೆ, ಬಾಬಾ ಹೇಳ್ತಾರೆ ಜಿಸ್ ಬೋಜ್ಗೆ ಕಾರಣ, ಆ ಹೊರೆಯ ಕಾರಣದಿಂದ ಊಂಚಿ ಸ್ಟೇಜ್ ಕಾ ಅನುಭವ ನಹಿ ಕರ್ ಪಾತೆ, ಉನ್ನತ ಸ್ಟೇಜ್ ನ ಅನುಭವವನ್ನ ಮಾಡ್ಲಿಕ್ಕೆ ಆಗ್ತದೆ. ಆ ಹೊರೆ ಆತ್ಮನ ಮೇಲೆ ಇರೋ ಕಾರಣದಿಂದ, ಹಳೆಯ ವಿಕರ್ಮಗಳು ಸ್ವಭಾವ ಸಂಸ್ಕಾರಗಳ ಹೊರೆ ಆತ್ಮನ ಮೇಲೆ ಇರೋ ಕಾರಣದಿಂದ ಉನ್ನತ ಸ್ಟೇಜ್ ನನ್ನ ಏನು ಅನುಭವ ಮಾಡಬೇಕು ಅದನ್ನ ಅನುಭವ ಮಾಡಕ್ ಆಗ್ತಾ ಇಲ್ಲ. ತೋ ಇಸ್ ವೇಟ್ ಕೋ ಅಭಿ ಕಮ್ ಕರ್. ಸೊ ಈ ತೂಕ ಏನಿದೆ ಆತ್ಮನ ಮೇಲೆ, ಈ ತೂಕವನ್ನ ಕಡಿಮೆ ಮಾಡ್ಕೊಳ್ಳಿ. ಏಕ್ ವೇಸ್ಟ್ ಮತ್ ಕರೋ, ಒಂದು ಯಾವುದೇ ಖಜಾನೆಗಳನ್ನ ವ್ಯರ್ಥ ಮಾಡಬೇಡಿ. और दूसरा वेट कम, ಎರಡೇ ಮಾತು ಇವತ್ತು ಮುರಳಿಯಲ್ಲಿ, ತೂಕನ ಕಡಿಮೆ ಮಾಡಿ. इन दो बातों के ऊपर विशेष आपको अटेंशन चाहिए. ಈ ಎರಡು ಮಾತುಗಳ ಮೇಲೆ ಬಾಬಾ ಹೇಳ್ತಾರೆ ವಿಶೇಷವಾಗಿ ನಿಮಗೆ ಅಟೆನ್ಷನ್ ಇರ್ಬೇಕಂತ. अपनी शक्तियां व समय वेस्ट करने से जमा नहीं होती. ಬಾಬಾ ಹೇಳ್ತಾರೆ ನಿಮ್ಮ ಶಕ್ತಿಗಳು ವ ಸಮಯ ವೇಸ್ಟ್ ಮಾಡ್ಕೊಳ್ಳೋದ್ರಿಂದ ಜಮಾ ಆಗೋದಿಲ್ಲ. और जमा ना होने के कारण, ಬಾಬಾ ಹೇಳ್ತಾರೆ ಆ ರೀತಿ ಜಮಾ ಆಗದೆ ಇರೋ ಕಾರಣದಿಂದ जो खुशी व शक्तिशाली स्टेज का अनुभव होना चाहिए, ಬಾಬಾ ಹೇಳ್ತಾರೆ
ಯಾವ ಖುಷಿ ಅಥವಾ ಶಕ್ತಿಶಾಲಿ ಸ್ಟೇಜ್ ಅನುಭವ ಆಗ್ಬೇಕಾಗಿದೆ ವ ಚಾಹತೆ ಹುವೆ ಬಿ ನಹಿ ಕರ್ ಸಕ್ತೆ. ತಾವ್ ಹೇಳ್ತಾರೆ ಅದು ಬಯಸಿದ್ರು ಸಹ ನೀವು ಅನುಭವ ಮಾಡ್ಲಿಕ್ಕಾಗ. ಯಾವ ಶಕ್ತಿಶಾಲಿ ಸ್ಟೇಜ್ ನಾನು ಅನುಭವ ಮಾಡ್ಬೇಕಂತ ಇದ್ದೀನಿ ಅದ್ ನಾನು ಅನ್ಕೊಂಡಿದ್ರು ಸಹ ಅದನ್ನ ಅನುಭವ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಒಂದು ನಮ್ಮ ಹತ್ರ ಖಜಾನೆ ಇಲ್ಲ, ವೇಸ್ಟ್ ಮಾಡಿದ್ವಿ ಖಜಾನೆ, ಸೋರ್ತಾ ಇದೆ. ಇನ್ನೊಂದ್ ಕಡೆ ವೆಯ್ಟ್ ಜಾಸ್ತಿ ಇದೆ, ತೂಕ ಜಾಸ್ತಿ ಇದೆ. तो बाबा ಹೇಳ್ತಾರೆ जैसे आप श्रेष्ठ आत्माओं का विश्व कल्याणकारी बनने का कार्य. ಬಾಬಾ ಹೇಳ್ತಾರೆ ನಿಮ್ಮೆಲ್ಲರದನ್ನು ಸಹ ಏನ್ ಲಕ್ಷ್ಯ ಇದೆ, ನೀವೆಲ್ಲ ಶ್ರೇಷ್ಠ ಆತ್ಮಗಳದು ವಿಶ್ವ ಕಲ್ಯಾಣಕಾರಿ ಆಗುವಂತಹ ಕಾರ್ಯ ಇದೆ. तो उसी प्रमाण समय व शक्तियां ना सिर्फ अपने प्रति, ಬಾಬಾ ಹೇಳ್ತಾರೆ ಅದೇ ಪ್ರಮಾಣದಲ್ಲಿ ಸಮಯ ಮತ್ತೆ ಶಕ್ತಿಗಳೇನಿದೆ ना सिर्फ अपने प्रति ನಿಮ್ಮ ಪ್ರತಿ ಅಷ್ಟೇ ಅಲ್ಲ, लेकिन अनेक आत्माओं की सेवा के प्रति भी स्टॉक जमा हो. ಆದ್ರೆ ಅನೇಕ ಆತ್ಮಗಳ ಸೇವೆ ಪ್ರತಿ ಏನಾಗ್ಬೇಕಂತಾರೆ ಬಾಬಾ, ಸ್ಟಾಕ್ ಜಮಾ ಆಗಿರ್ಬೇಕಂತಾರೆ. ಅಗರ್ ವೇಸ್ಟ್ ಹೋತಾ रहेगा तो, ಒಂದ್ ವೇಳೆ ಈ ರೀತಿ ವೇಸ್ಟ್ ಆಗ್ತಾ ಇದ್ರೆ तो स्वयं भी अपने को भरपूर अनुभव नहीं करे. ಸಿಕ್ಕಿರುವಂತ ಸ್ಟಾಕ್ ಗಳನ್ನ ನೀವು ಈ ರೀತಿ ವೇಸ್ಟ್ ಮಾಡ್ತಾ ಇದ್ರೆ, ಸಮಯ, ಶಕ್ತಿಗಳು, ಗುಣಗಳು, ಜ್ಞಾನದ ಖಜಾನೆ, ಬಾಬಾ ಹೇಳ್ತಾರೆ ಈ ರೀತಿ ವೇಸ್ಟ್ ಮಾಡ್ತಾ ಇದ್ರೆ ಬಾಬಾ ಹೇಳ್ತಾರೆ ಸ್ವಯಂ भी भरपूर अनुभव नहीं करेंगे. जैसे आजकल की गवर्नमेंट भी क्या करती है, ಮೊನ್ನೆನೆ ಆಯ್ತಲ್ಲ ಗವರ್ಮೆಂಟ್ ಏನ್ ಮಾಡಿದೆ, ಬಜೆಟ್ ಓಪನ್ ಮಾಡಿದಲ್ಲ, ಬಜೆಟ್ ನಲ್ಲಿ ಸ್ಕೀಮ್ ಇರ್ತವೆ, ಸೇವಿಂಗ್ಸ್ ಎಷ್ಟು ಮಾಡ್ಬೇಕು ಅಂತ, ಬಚತ್. तो गवर्नमेंट भी बचत की स्कीम बनाती है ना. ನಮ್ಮ ಬಜೆಟ್ ನಲ್ಲಿ ಮುಖ್ಯವಾಗಿ ಸೇವಿಂಗ್ಸ್ ಸ್ಕೀಮ್ ಅನ್ನೋದು ಓಪನ್ ಮಾಡ್ತಾ ಇರ್ತವಲ್ವ, ಎಷ್ಟು ಸೇವ್ ಆಗ್ಬೇಕು ನೆಕ್ಸ್ಟ್ ವರ್ಷಕ್ಕೆ ಮತ್ತೆ ಬೇಕಲ್ವ. ಅದೇ ಇಲ್ಲ ಅಂದ್ರೆ ನೆಕ್ಸ್ಟ್ ಖರ್ಚು ಮಾಡೋದು ಹೇಗೆ, ಈಗ ಖರ್ಚು ಮಾಡಕ್ಕೆ ಅಂತ ನಿಮ್ಮ ಹತ್ರ ಸ್ಟಾಕೇ ಇಲ್ಲ ಅಂತ ಬಾಬಾ ಹೇಳ್ತಾರೆ ಹೇಗೆ ಮುಂದಕ್ಕೆ ಹೋಗ್ತೀರಾ. तो ಅದಕ್ಕೆ बचत की स्कीम बनाती है. वैसे अपने प्रति आवश्यक समय व शक्तियों में से, ಅದೇ ರೀತಿ ನಿಮ್ಮ ಪ್ರತಿ ಅವಶ್ಯಕ ಸಮಯ ಮತ್ತೆ ಶಕ್ತಿಗಳಲ್ಲಿ ಎಕಾನಮಿ ಕಾ ಲಕ್ಷ್ಯ ರಖತೆ ಹುವೆ, ಉಳಿತಾಯದ ಲಕ್ಷ್ಯವನ್ನ ಇಟ್ಕೊಳ್ತಾ, ಅಂದ್ರೆ ನಮ್ಮ ಪ್ರತಿ ಎಷ್ಟು ಕಡಿಮೆ ಖರ್ಚು ಮಾಡ್ಕೊಳಕ್ಕಾಗತ್ತೆ ಅಷ್ಟು ಕಡಿಮೆ ಖರ್ಚು ಮಾಡ್ಕೊಳ್ತಾ ಬಚತ್ ಕರ್ನೆ ಚಾಹಿಯೆ. ಶಕ್ತಿಗಳನ್ನ ಬಾಬಾ ಹೇಳ್ತಾರೆ ಸಮಯವನ್ನ, ಬೇರೆ ಎಲ್ಲ ಖಜಾನೆಗಳ ಸ್ವಯಂ ಪ್ರತಿ ನೀವೆಷ್ಟು ಉಳಿತಾಯ ಮಾಡಕ್ಕಾಗುತ್ತೆ, ಬಚತ್ ಮಾಡಕ್ಕಾಗುತ್ತೆ ಅಷ್ಟು ನೀವು ಬಚತ್ ಮಾಡ್ಬೇಕಾಗುತ್ತೆ. ಕ್ಯೂಂಕಿ ವಿಶ್ವ ಕಿ ಸರ್ವ ಆತ್ಮಾಯೇ ಆಪ್ ಶ್ರೇಷ್ಠ ಆತ್ಮಾओं का ಪರಿವಾರ है. ಯಾಕಂದ್ರೆ ನಿಮ್ಗೆ ಅಷ್ಟು ದೊಡ್ಡ ಪರಿವಾರ ಇದೆ, ಅವ್ರ ಪ್ರತಿ ನೋಡ್ಬೇಕಾ ಇಲ್ಲ ನಿಮ್ಮನ್ನ ನೀವೇ ನೋಡ್ಕೋಬೇಕಾ. ಅಷ್ಟು ಕೋಟ್ಯಾಂತರ ಆತ್ಮಗಳಿಗೆ ನಾವು ಪಾಲನೆ ಮಾಡ್ಬೇಕಂತ ಎಷ್ಟು ನಿಮ್ಮ ಹತ್ರ ಸ್ಟಾಕ್ ಇರುತ್ತೆ. ಬಾಬಾ ಹೇಳ್ತಾರೆ ವಿಶ್ವಕಿ ಸರ್ವ ಆತ್ಮ, ವಿಶ್ವದ ಸರ್ವ ಆತ್ಮಗಳು ನೀವು ಶ್ರೇಷ್ಠ ಆತ್ಮಗಳ ಪರಿವಾರ ಆಗಿದೆ ಅಲ್ವಾ. ಜಿತನಾ ಬಡಾ ಪರಿವಾರ ಹೋತಾ ಹೈ ಉतना ही ಎಕಾನಮಿ ಕಾ ಖ್ಯಾಲ್ ರಖಾ ಜಾತಾ ಹೈ ನಾ. ಎಷ್ಟು ದೊಡ್ಡ ಪರಿವಾರ ಇರುತ್ತೆ ಅಷ್ಟು ಉಳಿತಾಯದ ಯೋಚನೆಯನ್ನ ಮಾಡ್ಲಾಗುತ್ತಲ್ವಾ, ಉಳಿತಾಯ ಮಾಡ್ಬೇಕಾಗುತ್ತಲ್ವಾ. आप ऐसा बड़ा परिवार और किसी का है, ನಿಮ್ಮ ತರ ಇಷ್ಟು ದೊಡ್ಡ ಪರಿವಾರ ಜಗತ್ನಲ್ಲಿ ಯಾರ್ಕಾದ್ರೂ ಇದೆಯಾ. तो सब आत्माओं को सामने रखते हुए, ಆ ಲೆಕ್ಕದಲ್ಲಿ ಎಲ್ಲ ವಿಶ್ವದ ಎಲ್ಲ ಆತ್ಮಗಳನ್ನ ನೀವು ಎದುರುಗಡೆ ಇಟ್ಕೊಂಡು ಸ್ವಯಂ ಕೋ ಬೇಹದ್ ಕಿ ಸೇವಾ ಅರ್ಥ ನಿಮಿತ್ತ ಸಮಜ್ತೆ ಹುವೆ, ಸ್ವಯಂ ನನ್ನ ಬೇಹದ್ದಿನ ಸೇವೆಗೆ ನಿಮಿತ್ತ ಅಂತ ತಿಳ್ಕೊಳ್ತಾ अपने समय और शक्तियों को कार्य में लगाते हो. ಇಷ್ಟ ಆತ್ಮಗಳಕ್ಕೆ ನಾನು ನಿಮಿತ್ತ ಆಗಿದ್ದೀನಿ, ಅದನ್ನ ಯೋಚನೆ ಮಾಡ್ಕೊಂಡು ಎದುರುಗಡೆ ದೃಷ್ಟಿಯಲ್ಲಿ ಇಟ್ಕೊಂಡು ನಿಮ್ಮ ಸಮಯ ಮತ್ತೆ ನಿಮ್ಮ ಶಕ್ತಿಗಳನ್ನ ಕಾರ್ಯದಲ್ಲಿ ತೊಡಗಿಸ್ತೀರಾ. ಮಾಸ್ಟರ್ ರಚತಾ ಕಿ ಸ್ಥಿತಿ ಸ್ಮೃತಿ ಮೇ रहती है. ಬಾಬಾ ಹೇಳ್ತಾರೆ ಮಾಸ್ಟರ್ ರಚಯಿತ ನಾನು ಆಗಿದ್ದೀನಿ ಅನ್ನುವಂತಹ ಸ್ಮೃತಿ ಸದಾ ಇರುತ್ತಾ. ನಾನು ಮಾಸ್ಟರ್ ರಚಯಿತ ಆಗಿದ್ದೀನಿ ಅನ್ನುವಂತ ಸ್ಮೃತಿ
सदा इरुत्ता, या अपने प्रति ही खाया कमाया, या कुछ खाया कुछ गवाया, ऐसे अलबेले तो चल रहे हो. ಇಲ್ಲ ಅಂದ್ರೆ ಬರೀ ನಿಮ್ಮ ಪ್ರತಿ ನೀವು ಸಂಪಾದನೆ ಮಾಡ್ಕೊಂಡಿದ್ರಿ, ಖರ್ಚು ಮಾಡ್ಕೊಂಡಿದ್ರಿ, ಕೆಲವು ತಿಂದಿದ್ರಿ, ಕೆಲವು ಕಳ್ಕೊಂಡಿದ್ರಿ, ಈ ತರ ಹುಡುಗಾಟಿತನದಲ್ಲಿ ನಡೀತಾ ಇದೆ. ಹೇಗ್ ನಡೀತಾ ಇದೆ ಅಂತ ಬಾಬಾ ಕೇಳ್ತಾರೆ. ಕೆಲವು ಸಮಯ ನಿಮ್ಗೋಸ್ಕರ ಯೂಸ್ ಮಾಡ್ಕೊಳ್ಳೋದು, ಅದರಲ್ಲಿ ಕೆಲವು ಯೂಸ್ ಮಾಡ್ಕೊಳ್ಳೋದು, ಕೆಲವು ಕಳ್ಕೊಳ್ಳೋದು, ಆ ತರ ಆತ್ಮಗಳ ಪ್ರತಿ ಪಾಪ ಅವರು ಕೂಗ್ತಾ ಇದಾರೆ, ಕೇಳ್ತಾ ಇದಾರೆ ನನ್ಗೆ ಟೈಮ್ ಕೊಡಿ ಅಂತ. ನಮ್ಮ ಹತ್ರ ಟೈಮ್ ಅವ್ರಿಗೋಸ್ಕರ ಇಲ್ಲ, ಇಲ್ಲ ಅಲ್ವಾ? तो आप ಹೇಳ್ತಾರೆ कुछ खाया कुछ गवाया, ऐसे अलबेले होकर चल रहे हो क्या? तो अपने सर्व खजानों की बजट बनाओ. ನೋಡಿ, ಮೊನ್ನೆನೆ ಭಾರತ ದೇಶದ ಬಜೆಟ್ ಆಯ್ತು. ಈಗ ಬಾಬಾ ಹೇಳ್ತಾ ಇದ್ದಾರೆ ವಿಶ್ವ कल्याणकारी ಆತ್ಮಗಳದ ಬಜೆಟ್ ಮಾಡಿ ಅಂತ. तो अभी सर्व खजानों की बजट बनाओ. इतनी बड़ी जिम्मेवारी का कार्य उठाने वाली ಆತ್ಮಾಯೇ, ಎಷ್ಟು ದೊಡ್ಡ ಜವಾಬ್ದಾರಿಯ ಕಾರ್ಯವನ್ನ ತೆಗೆದುಕೊಳ್ಳುವಂತ ಆತ್ಮಗಳು, ಅಗರ್ ಜಮಾ ನಾ ಹೋಗ ತೋ, ಒಂದ್ ವೇಳೆ ನಿಮ್ಮ ಹತ್ರ ಜಮಾನೇ ಏನಿಲ್ಲ ಅಂದಾಗ ಕಾರ್ಯ कैसे सफल कर सकेंगे? ನೀವು ನಿಮ್ಮ ಕಾರ್ಯವನ್ನ ಹೇಗೆ ಸಫಲ ಮಾಡಕ್ಕಾಗುತ್ತೆ? तो ड्रामा अनुसार होना ही है, यह हुई नॉलेज की बात. ಬಾಬಾ ಹೇಳ್ತಾರೆ ಡ್ರಾಮಾ ಅನುಸಾರವಾಗಿ ಆಗ್ಲೇಬೇಕು, ಇದಾಗಿದೆ ನಾಲೆಜ್ ನ ಮಾತು. ಲೇಕಿನ್ ಡ್ರಾಮಾ ಮೇ ಮುಜೆ ಭಿ ನಿಮಿತ್ತ ಬಂದ್ ಸೇವಾ ದ್ವಾರ, ಆದ್ರೆ ಡ್ರಾಮಾದಲ್ಲಿ ನಾನು ನಿಮಿತ್ತ ಆಗಿ ಸೇವೆ ಮೂಲಕ ಶ್ರೇಷ್ಠ ಪ್ರಾಪ್ತ ಕರ್ನಿ ಹೈ, ಲಕ್ಷ್ಯ ರಕ್ತೇನೆ. ನಾನು ನಿಮಿತ್ತ ಆಗಿ ಶ್ರೇಷ್ಠ ಪ್ರಾಪ್ತಿಯನ್ನ ಮಾಡ್ಕೋಬೇಕು. ಈ ಲಕ್ಷ್ಯವನ್ನ ಇಟ್ಕೊಂಡು ಹರ್ ಖಜಾನೆಗೆ ಬಜೆಟ್ ಬನ. ಪ್ರತಿಯೊಂದು ಖಜಾನೆ ಏನಿದೆ, ಯಾವ ಖಜಾನೆ ಇದೆ? ಸಮಯ, ಶ್ವಾಸ, ಸಂಕಲ್ಪ, ಶಕ್ತಿ, ಜ್ಞಾನ, ಗುಣ, ಈ ಎಲ್ಲದ್ರದ್ದು ಸಹ ಏನ್ ಮಾಡಿ ಅಂತಾರೆ ಬಾಬಾ? ಬಜೆಟ್ ಮಾಡಿ. ಬಜೆಟ್ ಮೇಲೆ ಲಕ್ಷ್ಯ ಕ್ಯಾ ರಖನ, ಅದನ್ನು ಹೇಳ್ಕೊಡ್ತಾ ಇದೆ. ಬಜೆಟ್ ಮಾಡ್ತಿರಲ್ವಾ, ಆ ಬಜೆಟ್ ನಲ್ಲಿ ಏನು ಗುರಿ ಅಥವಾ ಲಕ್ಷ್ಯ ಇಟ್ಕೋ. क्या लक्ष्य रख? स्लोगन याद है? स्लोगन नेनपिदिया बजट के लिए? हाँ, बाबा ने बहुत पहले स्लोगन बना के रखा है ना. भारत देश वाले तो अभी अभी यूज करते हैं. हाँ, बाबा ಅಂತೂ ಮುಂಚೆಯಿಂದನೇ ಹೇಳ್ತಾ ಇದ್ದಾರೆ ಕಮ್ ಖರ್ಚು ಬಾಲ ನಶೆ. ಆ ಬಜೆಟ್ ಸ್ಲೋಗನ್ ಆಗಿದೆ, ಕಡಿಮೆ ಖರ್ಚಿನಲ್ಲಿ ಜಾಸ್ತಿ ನಶೆ. ಜಾಸ್ತಿ ಖರ್ಚು ಮಾಡಿ ನಶೆ ತಗೊಳ್ಳೋದಲ್ಲ, ಕಡಿಮೆ ಖರ್ಚಿನಲ್ಲಿ ಜಾಸ್ತಿ ನಶೆಯನ್ನ ಹೇಗ್ ತಗೊಳ್ಳೋದು. ಹರ್ ಖಜಾನೆ ಕೋ ಚೆಕ್ ಕಿತನಾ ಜಮಾ, ಅದರಿಂದ ಪ್ರತಿ ಖಜಾನೆಯನ್ನ ಚೆಕ್ ಮಾಡ್ಕೊಳ್ಳಿ, ಎಷ್ಟು ಜಮಾ ಆಗಿದೆ. ಉಸ್ ಜಮಾ ಕೆ ಖಾತೆ ಸೆ ಬೇಹದ್ ಕೆ ಆತ್ಮಾओं की ಸೇವಾ ಹೋ ಸಕ್. ಬಾಬಾ ಹೇಳ್ತಾರೆ ಆ ಜಮೆ ಖಾತೆಯಿಂದ ಎಷ್ಟು ಜಮಾ ಮಾಡ್ಕೊಳ್ತಾ ಹೋಗ್ತಿರೋ, ನಿಮಗೋಸ್ಕರ ಉಳಿಸಿ ಅದನ್ನ ಆತ್ಮಗಳ ಪ್ರತಿ ಯೂಸ್ ಮಾಡ್ತಿರೋ, ದೇಹದಿನ ಆತ್ಮಗಳ ಸೇವೆ ಅನ್ನೋದು ಆಗತ್ತೆ ಅಂತಾರೆ. ಹರೇಕ್ ಸಬ್ಜೆಕ್ಟ್ ಕಿ ಬಿ ಚೆಕಿಂಗ್ ಕರೋ. ಅದೇ ರೀತಿಯಲ್ಲಿ ಒಂದ್ ಕಡೆ ಈ ಖಜಾನೆಗಳ ಚೆಕಿಂಗ್, ಇನ್ನೊಂದ್ ಕಡೆ ಪ್ರತಿಯೊಂದು ಸಬ್ಜೆಕ್ಟಿನ ಚೆಕಿಂಗ್ನು ಸಹ ಮಾಡಿ ಅಂತ. ಹರೇಕ್ ಸಬ್ಜೆಕ್ಟ್ ಕಿ ಬಿ ಚೆಕಿಂಗ್ ಕರೋ कि हर सब्जेक्ट द्वारा ಜ್ಞಾನ, ಯೋಗ, ಧಾರಣೆ, ಸೇವೆ, ಪ್ರತಿಯೊಂದು ಸಬ್ಜೆಕ್ಟಿನ ಮೂಲಕ ಬೇಹದ್ಕಿ ಸೇವಾಕ್ಕೆ ನಿಮಿತ್ತ ಬನ್ಸಕ್. ಯಾಕಂದ್ರೆ ನೀವೆಷ್ಟು ಸಬ್ಜೆಕ್ಟ್ಗಳಲ್ಲಿ ಪರ್ಫೆಕ್ಟ್ ಆಗ್ತಾ ಹೋಗ್ತೀರಿ, ಜ್ಞಾನದಲ್ಲಿ ಪರ್ಫೆಕ್ಟ್, ಯೋಗದಲ್ಲಿ ಪರ್ಫೆಕ್ಟ್, ಧಾರಣೆಗಳಲ್ಲಿ ಪರ್ಫೆಕ್ಟ್. ಸೊ ಆ ಸಬ್ಜೆಕ್ಟ್ಗಳ ಮೂಲಕ ಬೇಹದ್ದಿನ ಸೇವೆಗೆ ನೀವು ನಿಮಿತ್ತರ. वह सिर्फ ज्ञान द्वारा कर सकते, धारणा द्वारा नहीं. ಬರೀ ಜ್ಞಾನದ ಮೂಲಕ ಅಷ್ಟೇ ನಿಮಗೆ ಮಾಡಕ್ಕಾಗುತ್ತೆ, ಧಾರಣೆಗಳಿಲ್ಲ ಅಂದಾಗ ಫುಲ್ ಪಾಸ್. ಅವಳ್ತಾರೆ जब फुल पास होना है, ಆಗಲ್ಲ ಅಲ್ವಾ? तो जब फुल पास होना है तो फुल सब्जेक्ट द्वारा सेवा के निमित्त बनना आवश्यक. ನೀವು ಎಲ್ಲದರಲ್ಲಿ ಫುಲ್ ಪಾಸ್ ಆಗ್ಬೇಕು, 60% ಎಲ್ಲದರಲ್ಲಿ ತಗೋಬೇಕಂದಾಗ ಎಲ್ಲ ಸಬ್ಜೆಕ್ಟ್ಗಳ ಮೂಲಕ ಸೇವೆಗೆ ನಿಮಿತ್ತ ಆಗುವಂಥದ್ದು ಅವಶ್ಯಕತೆ ಇದೆ. अगर एक भी सब्जेक्ट में कमी है तो ಒಂದ್ ವೇಳೆ ಒಂದು ಸಬ್ಜೆಕ್ಟ್ ನಲ್ಲಿನೂ ಸಹ ಕೊರತೆ ಇದ್ರೆ तो फुल पास नहीं लेकिन पास कहीं. फुल पास ಅಲ್ಲ, ಬರೀ ಪಾಸ್, ಜಸ್ಟ್ ಪಾಸ್ ಇರ್ಬೋದು, ಸೆಕೆಂಡ್ ಕ್ಲಾಸ್ ಇರ್ಬೋದು, ಅಂದ್ರೆ ಚಂದ್ರವಂಶ ಇರ್ಬೋದು. ಯಾರು ಫುಲ್ ಪಾಸ್ ಆಗ್ತಾರೆ, 60% ಎಬೋ ಎಲ್ಲ ಸಬ್ಜೆಕ್ಟ್ಸ್ ನಲ್ಲಿ ತಗೊಳ್ತಾರೆ, ಅವರೇ ಸೂರ್ಯವಂಶದಲ್ಲಿ ಬರ್ತಾರೆ.
ಮಿಕ್ಕಿದ ಅದಕ್ಕಿಂತ ಒಂದು ಸಬ್ಜೆಕ್ಟ್ ನಲ್ಲಿನೂ ಕಡಿಮೆ ಮಾರ್ಕ್ಸ್ ಬಂತು ಅಂದ್ರೆ ಸೀದಾ चंद्रवंश। एक है पास विथ ऑनर और दूसरी स्टेज है पास ಒಂದಾಗಿದೆ ಗೌರವಿತವಾಗಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗೋದು, ಎರಡನೇದಾಗಿದೆ ಜಸ್ಟ್ पास आगो। जो सिर्फ पास होते हैं ना वो पास विथ ऑनर नहीं, तो उनके पास विथ ऑनर के अंतर में धर्मराज की सजाओं के पास होना पड़ता है। ಒಂದು ವೇಳೆ ಜಸ್ಟ್ ಯಾರು ಪಾಸ್ ಆಗ್ತಾರೆ ಅವರು ಎಲ್ಲಿ ಪಾಸ್ ಆಗ್ಬೇಕು, ಧರ್ಮರಾಜನ ಶಿಕ್ಷೆಗಳ ಹತ್ರ ಪಾಸ್ ಆಗಿ ಹೋಗ್ಬೇಕು। ಅಂದ್ರೆ ಕೈ ಕೊಡ್ಬೇಕು ಬಾಬನ್, ಹೊಡಿತಾರೆ ಬಾಬಾ, ಕೈ ತೋರ್ಸು, खुशी पड़ता है तुम्हें? तो बाबा ने पास होना पड़ता है, अर्थात थोड़ा बहुत भी सजाओं का अनुभव पास करे, ಸ್ವಲ್ಪ ಆದ್ರೂ ಸಹ ಶಿಕ್ಷೆಗಳ ಅನುಭವವನ್ನ ಮಾಡ್ಬೇಕಾಗ। पास विथ ऑनर औरों को पास करते हुए देखे, ಬಾಬಾ ಹೇಳ್ತಾರೆ ಯಾರು ಗೌರವಿತವಾಗಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿರ್ತಾರೆ ಬೇರೆಯವರು ಪಾಸ್ ಆಗೋದನ್ನ, ಧರ್ಮರಾಜ ಹತ್ರ ಪಾಸ್ ಆಗೋದನ್ನ ನೋಡ್ತಾ ಇರ್ತಾರೆ। ಯಾಕಂದ್ರೆ ಬಾಬನ್ ಪಕ್ಕದಲ್ಲಿ ಕೂತ್ಕೊಳ್ತಾರೆ ಇವ್ರು 8 ಜನ ಸಭೆಯಲ್ಲಿ ಕೂತ್ಕೊಂಡು, ಬಾಬಾ ಮಧ್ಯದಲ್ಲಿ ಈ 4 ಜನ 8 ಜನ ಕೂತ್ಕೊಂಡು ಇವ್ರಿಗೆ ಹಿಂಗೆ ಪನಿಷ್ಮೆಂಟ್, ಇವ್ರಿಗೆ ಹಿಂಗ್ ಕೊಡಿ ಅಂತ ಹೇಳ್ತಾ ಇರ್ತಾರೆ, ಸಜೆಷನ್। ಅವ್ರ ಆತರ ಸ್ಟೇಜ್ ಹೊಂದಿರ್ತಾರೆ ಯಾರು ಗೌರವಿತವಾಗಿ ಪಾಸ್ ಆಗೋ। ಇಸಿಲಿಯೇ ಅದಕ್ಕೋಸ್ಕರ ಮುಂಚೆನೆ ಹೇಳ್ತಾ ಇದ್ದೀನಿ, ಹರ್ ಸಬ್ಜೆಕ್ಟ್ ಮೇ ಫುಲ್ ಪಾಸ್ हो, ಅದರಿಂದ ಪ್ರತಿ ಸಬ್ಜೆಕ್ಟ್ ನಲ್ಲಿ ಫುಲ್ ಪಾಸ್ ಆಗ್ಬೇಕು। ಹರ್ ಖಜಾನೆ ಕಿ ಬಜೆಟ್ ಕರೋ और ಬಜೆಟ್ ಬರ್, ಪ್ರತಿಯೊಂದು ಖಜಾನೆಗೋಸ್ಕರ ಬಜೆಟ್ ಮಾಡಿ, ಉಳಿತಾಯ ಮಾಡಿ, ಅದನ್ನ ಬಜೆಟ್ ಮಾಡಿ, और ಅರ್ಥಾತ್ ವೇಸ್ಟ್ ಮತ್ ಕರ್, ಯಾವುದೇ ಖಜಾನೆಯನ್ನ ವೇಸ್ಟ್ ಮಾಡಿ। हर सेकंड संकल्प या स्वयं के प्रति शक्तिशाली बनाने अर्थ, ಪ್ರತಿಯೊಂದು ಸೆಕೆಂಡ್, ಪ್ರತಿಯೊಂದು ಸಂಕಲ್ಪ ಸ್ವಯಂ ಪ್ರತಿ ಶಕ್ತಿಶಾಲಿ ಆಗುವಂತದ ಅರ್ಥ, या सर्व आत्माओं की सेवा अर्थ कार्य में लगा, ನಿಮ್ಮ ಸಮಯ ಸಂಕಲ್ಪವನ್ನ ನೀವು ಶಕ್ತಿಶಾಲಿ ಆಗೋದ್ರಲ್ಲಿ ಅಥವಾ ಅನ್ಯ ಆತ್ಮಗಳನ್ನ ಶಕ್ತಿಶಾಲಿ ಮಾಡೋದ್ರಲ್ಲಿ ತೊಡಗಿಸಿ, ಅರ್ಥ ಆಯ್ತಲ್ಲ, ವೇಸ್ಟ್ ಮಾಡಬೇಡಿ। ನೆಕ್ಸ್ಟ್ ಮಾತೇನ್ ಹೇಳಿದ್ರು ಬಾಬಾ, दूसरी बात वेट कम कर, ಹೋಗ್ತವೆ ತೂಕ ಕಡಿಮೆ ಮಾಡಿ। एक तो पिछले जन्मों का रहा हुआ हिसाब किताब का बोझ समाप्त करने में लगे हो, ಒಂದಂತೂ ಹಳೆಯ ಜನ್ಮಗಳ ಉಳಿದಿರುವಂತ ಲೆಕ್ಕಾಚಾರಗಳನ್ನ ಸಮಾಪ್ತಿ ಮಾಡುವಂತದ್ರಲ್ಲಿ ತೊಡಗಿದ್ರಿ। ಲೇಕಿನ್ वो बोझ कोई बड़ी बात नहीं है, ಹೇಳ್ಬೇಕಂದ್ರೆ ಆ ಹಳೆ ಜನ್ಮಗಳದೇನು ಹೊರೆ ಇದೆಯೋ ಅದು ಯಾವುದು ದೊಡ್ಡ ಮಾತೇನಿಲ್ಲ। ಬಟ್ ಬ್ರಾಹ್ಮಣ್ ಬನ್ಕರ್ ವ ಬ್ರಹ್ಮ ಕುಮಾರ್ ಯಾ ಕುಮಾರಿ कहलाक, ಆದ್ರೆ ಬ್ರಾಹ್ಮಣರಾದ್ಮೇಲೆ ಬ್ರಹ್ಮ ಕುಮಾರ ಅಥವಾ ಕುಮಾರಿ ಅಂತ ಅನಿಸ್ಕೊಂಡಿದ ಮೇಲೆ ವಿಶ್ವ ಕಲ್ಯಾಣಕಾರಿ या ವಿಶ್ವ ಸೇವಾದಾರಿ कहलाक, ಸ್ವಯಂ ನನ್ನ ವಿಶ್ವ ಕಲ್ಯಾಣಕಾರಿ ಅಥವಾ ವಿಶ್ವ ಸೇವಾದಾರಿ ಅಂತ ಹೇಳಿಸ್ಕೊಂಡು फिर भी अगर ऐसा कोई विकल्प या विकर्म करते, ಒಂದ್ ವೇಳೆ ಈ ರೀತಿ ಯಾವುದೇ ವಿಕರ್ಮ ಅಥವಾ ವಿಕಲ್ಪ ಮಾಡ್ತೀರಿ, तो वो बोझ उस बोझ से 100 गुना, ಹಳೆ ಜನ್ಮಗಳದೇನ್ ಲೆಕ್ಕಾಚಾರ ಇದೆಯೋ ಅದು ಆಕ್ಚುಲಿ ತುಂಬಾ ಕಡಿಮೆ। ಈಗ ನೀವು ಬ್ರಾಹ್ಮಣರಾಗಿದ್ಮೇಲೆ ಏನಾದ್ರೂ ತಪ್ಪು ಮಾಡಿದ್ರೆ ಸಂಕಲ್ಪದಿಂದ ಕರ್ಮದಲ್ಲಿ ಅದರದ ಒಂದು ಪರಿಣಾಮ ಏನಿದೆ ಅದು 100 ಪಟ್ಟು ಜಾಸ್ತಿ ಹೊರೆ ಆಗಿರುತ್ತೆ। ऐसे कितने प्रकार के बोझ अपने संस्कारों के वश, स्वभाव के वश, ज्ञान बुद्धि के अभिमान के वश, ಬಾಬಾ ಈ ರೀತಿ